ವೀಕ್ಷಕರೇ, ಈಗಾಗಲೇ ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ 29ನೇ ದಿನಕ್ಕೆ ಕಾಲಿಟ್ಟಿದೆ. ಅಂದರೆ 1 ತಿಂಗಳಿಂದ ಯುದ್ಧ ನಡೀತಾನೆ ಇದೆ. ಈ ಮಧ್ಯಪ್ರಾಚ್ಯ ಯುದ್ಧ ಯಾಕೋ ಮುಗಿಯೋ ಹಾಗೆ ಕಾಣಿಸ್ತಾನೆ ಇಲ್ಲ. ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಇಬ್ಬರೂ ಸೇರಿ ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾನೆ ಇದ್ದಾರೆ. ಈ ಕಡೆ ಇರಾನ್ ಕೂಡ ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನ ಮಾಡ್ತಾನೆ ಇದೆ. ಅದರ ಜೊತೆಗೆ ಸೌದಿ ಅರೇಬಿಯಲ್ಲಿ ಇರುವಂತಹ US ಬೇಸಸ್ ಮೇಲೆ, ಅಂದರೆ ಸೌದಿ ಅರೇಬಿಯಲ್ಲಿ ಇರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ಕೂಡ ಮಿಸೈಲ್ಗಳನ್ನು ಹಾರಿಸಿ ದಾಳಿಯನ್ನ ಮಾಡ್ತಾನೆ ಇದೆ. ಈ ಇಸ್ರೇಲ್ ಮತ್ತು ಅಮೆರಿಕ ಹೇಗಾದರೂ ಮಾಡಿ ಇರಾನನ್ನು ಸೋಲಿಸಿ ಇರಾನ್ ದೇಶವನ್ನು ತಮ್ಮ ಕಂಟ್ರೋಲ್ಗೆ ತಗೋಬೇಕು, ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಸಂಧಿಯನ್ನು ತಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅಂತ ಕಾಯ್ತಾನೆ ಇದ್ದಾರೆ. ಆದರೆ ಈಗ ಇಸ್ರೇಲ್ ಮತ್ತು ಅಮೆರಿಕಾಗೆ ಒಂದು ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಅದು ಏನಂದ್ರೆ, ಈಗ ಮಿಡಲ್ ಈಸ್ಟ್ ಯುದ್ಧಕ್ಕೆ ಈಗ ಯಮನ್ ದೇಶ ಕೂಡ ಎಂಟ್ರಿ ಆಗಿರುವಂಥದ್ದು. ಯಮನ್ ದೇಶ ಈಗ ಇರಾನ್ಗೆ ಬೆಂಬಲವಾಗಿ ನಿಂತಿದೆ. ಅಂದ್ರೆ ಈಗ ಇರಾನ್ಗೆ ಮತ್ತಷ್ಟು ಬಲ ಸಿಕ್ಕಂತೆ ಆಯಿತು. ಯಮನ್ನ ಹೌತಿ ಪಡೆ ಈಗ ಅಧಿಕೃತವಾಗಿ ಯುದ್ಧಕ್ಕೆ ಇಳಿದಿದೆ. ಈ ಹೌತಿ ಪಡೆ ಯಾವ ರೀತಿ ಅಂದರೆ, ಈಗ ಇರಾನ್ನಲ್ಲಿ IRGC ಮಿಲಿಟರಿ ಪಡೆ ಹೇಗೆ ಇರಾನಲ್ಲಿ ಕೆಲಸ ಮಾಡ್ತಿದೆ, ಅದೇ ರೀತಿ ಯಮನ್ನಲ್ಲೂ ಕೂಡ ಈ ಹೌತಿ ಮಿಲಿಟರಿ ಅಂತ, ಇವರನ್ನ ಬಂಡುಕೋರರು ಅಂತ ಕೂಡ ಕರೀತಾರೆ. ಈಗಾಗಲೇ ಯಮನ್ನಿನ ಹೌತೀಸ್ ಮಿಲಿಟರಿ ಪಡೆ ನಿನ್ನೆಯಷ್ಟೇ ಇಸ್ರೇಲ್ ಮೇಲೆ ತಮ್ಮ ಮೊದಲ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲಿನ ಬಿರ್ಷೆಬಾ ಹತ್ರ ಯಮೆನ್ ಅವರ ಮಿಸೈಲ್ ಅಟ್ಯಾಕ್ ಆಗಿದೆ. ಆದರೆ ಸದ್ಯ ಯಾರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಆದರೆ ಇವತ್ತು ಮತ್ತೆ ಯಮನ್ ದೇಶದಿಂದ 2ನೇ ಮಿಸೈಲ್ ಮತ್ತು ಡ್ರೋನ್ ಇಸ್ರೇಲ್ ಕಡೆ ಹಾರಿಸಿದೆ. ಆದರೆ ಈ ಮಿಸೈಲ್ಗಳನ್ನು ನಾವು ಹೊಡೆದು ಉರುಳಿಸಿದ್ದೀವಿ ಅಂತ ಇಸ್ರೇಲ್ ಇಲ್ಲಿ ಕ್ಲೈಮ್ ಮಾಡ್ತಾ ಇದೆ. ಇಸ್ರೇಲ್ ಲೆಬನಾನಿನ ಹೆಜ್ಬುಲ್ಲಾ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಗಾಜಾ ಮತ್ತು ಪ್ಯಾಲೆಸ್ಟೈನಿನ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಿದೆ ಅಂತ ಈ ಯಮನ್ ದೇಶ ಈಗ ಇರಾನ್ ಜೊತೆ ಸಪೋರ್ಟ್ಗೆ ನಿಂತು ಇಸ್ರೇಲ್ ಮೇಲೆ ಯುದ್ಧ ಪ್ರಾರಂಭ ಮಾಡಿದೆ. ಈಗ ಇಸ್ರೇಲ್ ಮತ್ತು ಅಮೆರಿಕಾಗೆ ಇನ್ನಷ್ಟು ಭಯ ಶುರುವಾಗಿದೆ. ಯಾಕಂದ್ರೆ ಯಮೆನ್ ಮತ್ತು ಇರಾನ್ ಎರಡೂ ದೇಶಗಳು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರೆ ಇಸ್ರೇಲ್ಗೆ ದೊಡ್ಡ ನಷ್ಟ ಆಗೋದು ಅಂತೂ ಗ್ಯಾರಂಟಿ. ಅದಲ್ಲದೆ ಯಮನ್ ದೇಶಕ್ಕೆ ಒಂದು ಅಡ್ವಾಂಟೇಜ್ ಏನಂದ್ರೆ, ಈಗ ಇರಾನ್ ಹೇಗೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಜಲಸಂಧಿಯನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ದಾರೋ ಅದೇ ರೀತಿ ಈ ಯಮನ್ ದೇಶಕ್ಕೆ ಒಂದು ರೆಡ್ ಸಿ ಅಂತ ಜಲಸಂಧಿ ಇದೆ. ಅಂದ್ರೆ ಕೆಂಪು ಸಮುದ್ರ ಸಂಧಿ. ಈ ರೆಡ್ ಸಿ ಯಮನ್ ಕಂಟ್ರೋಲ್ ಅಲ್ಲಿ ಇದೆ. ಅಂದ್ರೆ ಇಸ್ರೇಲ್ನ ಬಹುತೇಕ ಹಡಗುಗಳು ಇದೇ ಜಲಮಾರ್ಗದಲ್ಲಿ ಹೋಗಬೇಕು, ಮತ್ತೆ ಅವರು ಈ ಯಮನ್ ದೇಶವನ್ನ ದಾಟಿನೇ ಹೋಗಬೇಕು. ಈಗ ಇವರು ಅದನ್ನ ದಾಟೋದಿಕ್ಕೆ ಬಿಡೋದಿಲ್ಲ. ಹೀಗಾಗಿ ಇಸ್ರೇಲ್ಗೆ ಆರ್ಥಿಕವಾಗಿ ಹೊಡೆತ ಬೀಳೋ ಚಾನ್ಸ್ ಜಾಸ್ತಿನೇ ಇದೆ. ಇನ್ನು ಅಮೆರಿಕ, ಇರಾನ್ ಅವರು ಯುದ್ಧದ ಸಂಧಾನಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಇರಾನ್ ಇದಕ್ಕೆ ಏನಂತ ಉತ್ತರ ಕೊಟ್ಟಿದೆ ಅಂದ್ರೆ, ನಾವು ಯಾವುದೇ ಯುದ್ಧದ ಸಂಧಾನಕ್ಕೆ ಹೋಗೇ ಇಲ್ಲ ಮತ್ತು ಅದರ ಬಗ್ಗೆ ಮಾತುಕತೆ ಆಗೇ ಇಲ್ಲ. ಮೊದಲಿಗೆ ಯುದ್ಧ ಶುರು ಮಾಡಿದ್ದು ಅವರು, ಮತ್ತೆ ಯುದ್ಧ ನಿಲ್ಲಿಸೋದು ಯಾರು ಅಂತ ನಾವು ಹೇಳ್ತೀವಿ ಅಂತ ಇರಾನ್ ಕೂಡ ತಿರುಗೇಟು ಕೊಟ್ಟಿದೆ. ಈಗ ಒಂದ್ ಕಡೆ ಯಮನ್ ದೇಶ ಇರಾನ್ ಕೈ ಜೋಡಿಸಿ ಯುದ್ಧಕ್ಕೆ ನಿಂತಿದೆ ಮತ್ತು ಈಗ ಇಸ್ರೇಲ್ ಮತ್ತು ಅಮೆರಿಕ ಇದನ್ನ ಯಾವ ರೀತಿ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ಮುಂದೆ ನೋಡಬೇಕು. ಇದರ ಜೊತೆಗೆ ಅಮೆರಿಕ ಈಗ ಯಮನ್ ದೇಶ ಮೇಲೆ ಮಿಸೈಲ್ ಅಟ್ಯಾಕ್ ಅನ್ನ ಕೂಡ ಮಾಡ್ಬೋದು. ಯಾಕೆಂದ್ರೆ ಈ ಯಮನ್ ದೇಶ ಸೌದಿ ಅರೇಬಿಯಾ ಕೆಳಗಡೆ ಬರುತ್ತೆ. ಸೌದಿ ಅರೇಬಿಯಾದಲ್ಲಿ ಅಮೆರಿಕದ ಸೇನಾ ನೆಲೆಗಳು ಇವೆ. ಹಾಗಾಗಿ ಅಮೆರಿಕ ಕೂಡ ಯಮನ್ ದೇಶದ ಮೇಲೆ ದಾಳಿಯನ್ನ ಮಾಡಬಹುದು. ಒಂದು ವೇಳೆ ಅಮೆರಿಕ ಯಮನ್ ದೇಶದ ಮೇಲೆ ದಾಳಿಯನ್ನ ಮಾಡಿದ್ರೆ ಈ ಕಡೆ ಇರಾನ್ ಕೂಡ ಸೌದಿ ಅರೇಬಿಯಲ್ಲಿ ಇರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಬಹುದು. ಒಂದು ರೀತಿ ಅಮೆರಿಕಾಗೆ ಎರಡು ಕಡೆಯಿಂದ ಮಿಸೈಲ್ಗಳ ಅಟ್ಯಾಕ್ ಅನ್ನ ಎದುರಿಸಬೇಕಾಗುತ್ತದೆ. ಮತ್ತೆ ಇದು ಸೌದಿ ಅರೇಬಿಯಾಗೂ ಕೂಡ ತೊಂದರೆ ಆಗ್ಬೋದು. ಯಾಕಂದ್ರೆ ಈ US ಬೇಸಸ್ ಇರೋದು ಸೌದಿ ಅರೇಬಿಯಾ ಜಾಗದಲ್ಲಿ. ಹಾಗಾಗಿ ಇದು ಮುಂದಿನ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಮುಂದೆ ನೋಡೋಣ.